ರಮ್ಯಕವಿತ ನಿರಂತರವಾಗಿ ಈ ಸಭೆಗೆ ಆಗಮಿಸಿರುವಂತಹ ನಮ್ಮ ಕಲಬುರಗಿ ಜಿಲ್ಲೆಯ ಇವತ್ತಿನ ಅಧ್ಯಕ್ಷರಾದಂತಹ ದೊಡ್ಡೆ ಅಣ್ಣವರೇ, ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪೂರ್ವಕವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಸಮಾಜದ ಮೂಲಭೂತವಾದ ಆದಾಯಗಳನ್ನು ಗಮನಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಬೇರೆ ಜಿಲ್ಲೆಗಳಿಂದ ನಮ್ಮ ಎಲ್ಲ ನಮಗೆ ನಮಸ್ಕರಿಸುತ್ತಾ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಬಂದ ನನ್ನ ಎಲ್ಲ ಮಂತ್ರಿಗೆ ಹಾಗೂ ಒಕ್ಕೂಟಕ್ಕೆ ನಮಸ್ಕರಿಸುತ್ತೇನೆ. ಈಗಾಗಲೇ ನಮಗೆ ಗೊತ್ತಿದೆ, ಕರ್ನಾಟಕ ಸರ್ಕಾರ ಜಾತಿ ಕಲೆಗಳನ್ನು ಇದೇ ತಿಂಗಳ 27ರಂದು ಪ್ರಾರಂಭ ಮಾಡಲಿದೆ. ಜಾತಿ ಕಾಲನ್ನ ಮೊದಲು ನಾವು ಯಾರ ಕಾಲಕ್ಕೆ ಆಕ್ಚುಲಿ ಆದಿಬಡಿಗ ಅನ್ನೋದೇ ಶಬ್ದವಾಗಿ ಅದೆಲ್ಲ ನಾವು ಜಾತಿ ಕಾಲನೇ ಇಲ್ಲ. ನಾವು ಜಾತಿ ಕಾಲ ಸಲಹೆ ನಾವು 2 ಸಲ ಬೆಳಗಾವಿ ಹೋರಾಟ ಮಾಡಿದ್ವಿ. ಆದ್ರೆ ನಾವು ಜಾತಿ ಕಾಲ ಬಂದಿಲ್ಲ. ಹಾಗೆ ಸಮೀಕ್ಷೆ ಪ್ರಕಾರ ಇವೆಲ್ಲ ನಾವು ಸೇರಿಸಿದಾಗ ಜಾತಿ ಕಾಲನ ಬರ್ಬೋದು ಅಂತೇಳಿ ನಾವು ಜಾತಿ ಕಾಲನೇ ಆದಿಬಡಿಗ ಅಂತ ಬಸ್ಬೇಕು ಅನ್ನೋದು ನಮ್ದು ಉದ್ದೇಶ. ಹಾಗಾಗಿ ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ಹಿಂದೂ ಅಂತ ಧರ್ಮ ಅಂತ ಬಂದಾಗ ಏನಂತಂದ್ರೆ ಹಿಂದೂ ಬಸ್ಬೇಕು, ಮತ್ತು ಜಾತಿ ಅಂತ ಬಂದಾಗ ಏನಂತಂದ್ರೆ ಆದಿಬಡಿಗ ಅಂತ ಬಸ್ಬೇಕು, ಉಪಜಾತಿ ಅಂತ ಬಂದಾಗ ಏನಂತಂದ್ರೆ ಆದಿಬಡಿಗ ಅಂತ ಬಸ್ಬೇಕು. ನಾನು ಈ ಒಂದು ನಮ್ಮ ಸಮಾಜದ ಸಭೆಗಳಲ್ಲಿ ಸತತವಾಗಿ 7 ವರ್ಷಗಳಿಂದ ನಾನು ಭಾಗಿಯಾಗ್ತಾ ಇದ್ದೀನಿ. ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳಬೇಕು, ಅಭಿಪ್ರಾಯ ಹೇಳಬೇಕು ಅಂತಂದ್ರೆ, ಈಗ ನೀವೇನು ಜಾತಿ ಕಾನೂನು ಬಗ್ಗೆ ಮತ್ತು ಶೈಕ್ಷಣಿಕ ಕಾನೂನು ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕೆ ನಾನು ಒಪ್ಪಿಗೆ ಇಲ್ಲ. ಇದನ್ನು ಹೊರತುಪಡಿಸಿ ನಾವು 2 ನಿಮಿಷ ಟೈಮ್ ತಗೋತೀವಿ. ದಯವಿಟ್ಟು ಯಾರು ಕೂಡ 5 ನಿಮಿಷ 10 ನಿಮಿಷ ಅನ್ಬೇಡಿ. ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ವ್ಯಾಪಾರವನ್ನು ನಮ್ಮ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಸಮಾಜ ಒಂದಾಗಬೇಕು, ನಮ್ಮ ಸಮುದಾಯ ಒಂದಾಗಬೇಕು, ನಾವು ಆದಿವಾಸಿ ಒಂದಾಗಬೇಕಂತ ಆದಿಬಡಿಗ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ಆದಿಬಡಿಗ ಸಮಾಜದ ಸಮಾವೇಶವನ್ನು ಕರೆಯಲಾಗಿತ್ತು. ಅದರಂತೆ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಿನಿಂದ ಬಲ ಬಂದು ತಮ್ಮ ಹೇಳಿಕೆಗಳನ್ನು ಸಂಗ್ರಹಿಸಿ ಎಲ್ಲವನ್ನು ಕೂಲಂಕುಷ ಮಾಡಿದಾಗ ಆದಿಬಡಿಗ ಸಮಾಜದ ಅನುಕೂಲ ಯಾವುದಾಗುತ್ತದೆ ಅಂದರೆ, ಧರ್ಮ ಕಾಲಮಿನಲ್ಲಿ ಹಿಂದೂ, ಜಾತಿ ಕಾಲಮಿನಲ್ಲಿ ಆದಿಬಡಿಗ, ಉಪಜಾತಿ ಕಾಲಮಿನಲ್ಲಿ ಆದಿಬಡಿಗ ಬರೆಸಬೇಕಾಗಿ ನಿರ್ಣಯಗೊಳ್ಳಲಾಯಿತು. ನಮಸ್ಕಾರ. ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಜನಗಣತಿ ಬಗ್ಗೆ ದಿನಾಂಕ 22ರಂದು ಈ ತಿಂಗಳು ಬರ್ತಾಯಿದೆ. ಆದ್ದರಿಂದ ನಾವು ಇಲ್ಲಿ ಕಲಬುರಗಿ ಮೈಲಾರಲಿಂಗೇಶ್ವರ ದೇವಾಲಯದಲ್ಲಿ ರಾಜ್ಯ ಮಟ್ಟದ ಸಭೆಯನ್ನು ಇಂದು ಕರೆಯಲಾಯಿತು. ಈ ಸಭೆಯಲ್ಲಿ ಇಂದು ಈಗಾಗಲೇ ಧರ್ಮ ಕಾಲಮದಲ್ಲಿ ಹಿಂದೂ ಧರ್ಮ ಮತ್ತು ಜಾತಿ ಕಾಲಮಲ್ಲಿ ಆದಿಬಡಿಗ ಜಾತಿ ಮತ್ತು ಉಪಜಾತಿ ಕೂಡ ಆದಿಬಡಿಗ ಜಾತಿ ಬರೆಸಬೇಕನ್ನೋ ನಿರ್ಣಯ ಕೈಗೊಳ್ಳಾಯಿತು. ಪ್ರಕಾಶ್ ಗೌಡ ಪಾಟೀಲ್ ಬಿಜಾಪುರ. ಇವತ್ತು ಗುಲ್ಬರ್ಗಾದ ಆದಿಬಡಿಗ ಸಮಾಜದ ವತಿಯಿಂದ ಎಲ್ಲ ರಾಜ್ಯ ಮಟ್ಟದ ಸಮಾವೇಶ ಮಾಡಿತ್ತು. ಈ ಸಮಾವೇಶದಲ್ಲಿ ಜಾತಿ ಸಮೀಕ್ಷೆಯ ಅವಲೋಕನ ಇತ್ತು, ಆತ್ಮಾವಲೋಕನ ಇತ್ತು. ಅದರ ಪ್ರಕಾರ ಹೆಚ್ಚಿನ ಜನ ನಮಗೆ ಧರ್ಮ ಕಾಲಮದಲ್ಲಿ ಹಿಂದೂ, ಜಾತಿ ಕಾಲಮದಲ್ಲಿ ಆದಿಬಡಿಗ ಮತ್ತು ಉಪಜಾತಿಯಲ್ಲಿ ಆದಿಬಡಿಗ ಒಕ್ಕೂಟಲಿಂದ ಹೇಳಿದ್ದಾರೆ. ನಾನು ಸಾಹೇಬ್ ಗೌಡ ಹಳಿಮನಿ, ಮುದಗೋಳು ತಾಲೂಕು, ಶಾಪುರ್ ಜಿಲ್ಲಾ, ಗುಲ್ಬರ್ಗ. ನಾನು ಇರುವುದು ಕೊಪ್ಪಳ. ಮತ್ತು ಈ ಒಂದು ನಮ್ಮ ಆದಿಬಡಿಗ ಸಮಾಜದ ಸಾಮಾಜಿಕ ಜಾಲತಾಣದವರು ಒಂದು ಮುಖ್ಯಸ್ಥರಾಗಿದ್ದು, ಈ ಒಂದು ಸಮಯದಲ್ಲಿ ಇಂದಿನ ಒಂದು ಕಲಬುರಗಿ ಜಿಲ್ಲಾದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಈ ಒಂದು ಸಭೆಯಲ್ಲಿ ಯಾವ ಸಮೀಕ್ಷೆಯನ್ನು, ಯಾವ ಕರ್ನಾಟಕ ಸರ್ಕಾರ ಸಮೀಕ್ಷೆಯನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ನಾವು ಆದಿಬಡಿಗರಾಗಿದ್ದ ಕಾರಣ ಈ ಸಮಯದಲ್ಲಿ ಎಲ್ಲರ ಬಹುಮತದೊಂದಿಗೆ ಈಗಾಗಲೇ ಒಂದನೇ ಬಹುಮತ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಮಟ್ಟದ ನಿರ್ಣಯ ತೆಗೆದುಕೊಂಡು, ಆಮೇಲೆ ವಿಜಯಪುರದಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು, ಮತ್ತು ಎಲ್ಲ ಹಡಗಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು, ಈಗ 4ನೇದಾಗಿ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ರಾಜ್ಯ ಮಟ್ಟದ ಸಮಸ್ತ ಎಲ್ಲ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಕಲಬುರಗಿ ನಾಡಿನಲ್ಲಿ
ಎಲ್ಲ ನಿರ್ಣಯ ತೆಗೆದುಕೊಂಡು ಧರ್ಮ ಕಾಲಮದಲ್ಲಿ ಹಿಂದೂ, ಆಮೇಲೆ ಜಾತಿ ಕಾಲಮದಲ್ಲಿ ಆದಿ ಬಣಜಿಗ, ಉಪಜಾತಿ ಕಾಲಮದಲ್ಲಿ ಆದಿ ಬಣಜಿಗ ಅಂತ ಸಮಸ್ತ ಜನರ ಬಹುಮತದೊಂದಿಗೆ ಇದನ್ನು ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಂತ ತಮ್ಮಲ್ಲಿ ಹೇಳುತ್ತಾ, ಸಕಲ ಎಲ್ಲ ಒಂದು ನಮ್ಮ ಸಮಾಜ ಬಂಧುಗಳು ಪ್ರತಿಯೊಂದು ಮನೆಗೂ ಸಹಿತ ಈ ಒಂದು ವಿಷಯವನ್ನು ಯಾವ ಕರಪತ್ರದೊಂದಿಗೆ ಈ ಥರ ತಾವು ಹಂಚಬೇಕು, ತಿಳಿಸಬೇಕು, ಸಮಾಜ ಪ್ರತಿ ಮನೆಗೆ ತಿರುಗಾಡಿಕೊಂಡು ತಮ್ಮ ಹೇಳಿಕೆಯನ್ನು ಕೊಟ್ಟು ತಾವೆಲ್ಲರೂ ಆ ಒಂದು ಸಮೀಕ್ಷೆಯ ಜನತೆಯೊಂದಿಗೆ ತಾವು ಮನೆಗೆ ಹೋಗಿ ಬರೆಸಬೇಕಂತ ಇಡೀ ಸಮಾಜ ಸಮಸ್ತ ಆದಿ ಬಣಜಿಗ ಸಮಾಜ ಜಾಲತಾಣದಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.